ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹೊಸ ವರ್ಷ ಶುರು ಆಗ್ತಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಿನ್ನೆ ಮತ್ತು ಇವತ್ತು 2,000 ಹಣ ಕ್ರೆಡಿಟ್ ಆಗ್ತಿದೆ ಅಂತ ಹೇಳಿ ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ಬರ್ತಿರುವಂತದ್ದು. ಹಾಗಿದ್ರೆ ಯಾವ ಕಂತಿನ ಹಣ ಜಮಾ ಆಗ್ತಿದೆ, ಯಾವ ಕಂತಿನ ಹಣ ಬರುತ್ತೆ, ಏನೆಲ್ಲ ಅಪ್ಡೇಟ್ಸ್ ಇದಾವೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀವು ವಿಶ್ ಮಾಡಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ವಿಷಯನ ಮಾಡಬಹುದು. ಜೊತೆಗೆ ಕೆಳಗಡೆ ಲೈಕ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೊ ನಾನು ಫಸ್ಟ್ ಇಂದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಬರ್ತೀನಿ. ನಿಮಗೊಂದು ಕ್ಲಾರಿಟಿ ಆದ್ರೆ ಬರುತ್ತೆ ಹೊಸ ವರ್ಷಕ್ಕೆ ಹಣ ಯಾವ ರೀತಿ ಜಮಾ ಆಗ್ತಿದೆ ಏನು ಅಂತ ಹೇಳಿ. ಸೊ ನಿಮಗೆ ಗೊತ್ತಿರೋ ಹಾಗೆ ನವೆಂಬರ್ ತಿಂಗಳಲ್ಲಿ ನವೆಂಬರ್ 26ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಸದನದಲ್ಲಿ ಒಂದಿಷ್ಟು ಚರ್ಚೆ ಆಯಿತು, ಒಂದ್ ರೀತಿಯ ಟಾಪ್ ಕ್ವಾಲಿಟಿ ನ್ಯೂಸ್ ಆಯಿತು. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಡಿಸೆಂಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 24ನೇ ಕಂತಿನ ಹಣ ಜಮಾ ಮಾಡ್ತಾರೆ. ಅಂಡ್ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಇದುವರೆಗೂ ಸಹ ಒಂದು 24ನೇ ಕಂತಿನ ಹಣ ಜಮಾ ಆಗ್ತಾ ಇರುವಂತದ್ದು. ಸೊ ನಿಮ್ಗೆ 23ನೇ ಕಂತಿನ ಹಣ ಜಮಾ ಆದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ, ನಾವು ಆಗಸ್ಟ್ ತಿಂಗಳವರೆಗೂ ಹಣ ಜಮಾ ಮಾಡಿದ್ದೇವೆ ಅಂತ ಹೇಳಿ. ಅದಾದ್ಮೇಲೆ ನೆಕ್ಸ್ಟ್ ಸದನದಲ್ಲಿ ಡಿಸ್ಕಸ್ ಆಗುತ್ತೆ, ಆಗಸ್ಟ್ ತಿಂಗಳವರೆಗೂ ಹಣ ಜಮಾ ಮಾಡಿದ್ದೀರಾ, ಬಟ್ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದುವರೆಗೂ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕುರಿತು ಯಾವುದೇ ತರಹದ ಅಪ್ಡೇಟ್ಸ್ ಆದ್ರೆ ಬಂದಿಲ್ಲ. ಸ್ಕಿಪ್ ಆಗಿರುವಂತಹ ಹಣ ಯಾವಾಗ ಜಮಾ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಅಂಡ್ ಈಗ ಬ್ಯಾಕ್ ಟು ಬರೋದಾದ್ರೆ 24ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡಿಸೆಂಬರ್ ತಿಂಗಳಲ್ಲಿ ಜಮಾ ಮಾಡಿದ್ದಾರೆ. 60 to 70% ಗಿಂತ ಜಾಸ್ತಿ ಫಲಾನುಭವಿಗಳಿಗೆ 24ನೇ ಕಂತಿನ ಹಣ ಆದ್ರೆ ಜಮಾ ಆಗಿರುವಂತದ್ದು. ಈಗ ಹೊಸ ವರ್ಷಕ್ಕೆ ಮತ್ತೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹೊಸ ವರ್ಷಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2,000 ಹಣ ಕ್ರೆಡಿಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲಾ ಮಾಧ್ಯಮ ಚಾನಲ್ಗಳಲ್ಲಿ ಹೇಳ್ತಿದ್ದಾರೆ. ಬಟ್ ಅಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಆಗಸ್ಟ್ ತಿಂಗಳವರೆಗೂ ಹಣ ಜಮಾ ಮಾಡಿದ್ರು, ಈಗ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಡಿಸೆಂಬರ್ ತಿಂಗಳಲ್ಲಿ ಏನು ಹಣ ಜಮಾ ಆಯ್ತು ಫಸ್ಟಿಗೆ, ಅದು ಬಂದ್ಬಿಟ್ಟು ನಿಮ್ಗೆ 24ನೇ ಕಂತಿನ ಹಣ ಜಮಾ ಆಗಿರುವಂತದ್ದು. ಸೆಪ್ಟೆಂಬರ್ ತಿಂಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಕ್ರೆಡಿಟ್ ಆಗಿದೆ. ಈಗ ಹೊಸ ವರ್ಷದ ಪ್ರಯುಕ್ತ ಗುಡ್ ನ್ಯೂಸ್ ಅಂತ ಹೇಳಿದಾರೆ. ಸೊ ಫಲಾನುಭವಿಗಳು ನೀವೇ ಕನ್ಫರ್ಮ್ ಅನ್ನ ಮಾಡಬೇಕು. ಇಲ್ಲಿ 24ನೇ ಕಂತಿನ ಹಣ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಮೊನ್ನೆ ಹಣ ಜಮಾ ಆಗಿದೆ, ಈಗೇನಾದ್ರೂ 1 or 2 days ಬ್ಯಾಕ್ ಮತ್ತೆ 2,000 ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ಈಗ ನನಗೇನ್ ಅನಿಸಿದೆ ಅಂತ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹೊಸ ವರ್ಷದ ಹಬ್ಬದ ಪ್ರಯುಕ್ತ ಹಣ ಜಮಾ ಮಾಡ್ತಿದೀವಿ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಇಲ್ಲಿ 24ನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಇದರ ಒಂದು ಪ್ರೋಸೆಸ್ ಶುರುವಾಗಿ 10 days ಆಗಿದೆ. ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ 24ನೇ ಕಂತಿನ ಹಣ ಏನಾದ್ರೂ ಜಮಾ ಮಾಡ್ತಿದಾರಾ ಇಲ್ಲ ಅಂತ ಅಂದ್ರೆ 24ನೇ ಕಂತಿನ ಹಣ ಬಂದು 25ನೇ ಕಂತಿನ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ಏನಾದ್ರೂ ಶುರು ಮಾಡಿದಾರ ಅಂತ ಹೇಳಿ ಫಲಾನುಭವಿಗಳು ನೀವೇ ಕಮೆಂಟ್ ಅನ್ನ ಮಾಡಬೇಕು. ಸೊ ಒನ್ಸ್ ನೀವು ಕಮೆಂಟ್ ಅನ್ನ ಮಾಡಿದಾಗ ನಿಮಗೆ ಕನ್ಫರ್ಮ್ ಆಗುತ್ತೆ, ಎಲ್ಲ ಫಲಾನುಭವಿಗಳಿಗೂ ಗೊತ್ತಾಗುತ್ತೆ. ಇಲ್ಲ 25ನೇ ಕಂತಿನ ಹಣ ಜಮಾನೇ ಆಗಿಲ್ಲ, ಯಾರಿಗೂ ಹಣ ಜಮಾ ಆಗಿಲ್ಲ ಅಂತ ಅಂದ್ರೆ ಹೊಸ ವರ್ಷದ ಹಬ್ಬದ ಪ್ರಯುಕ್ತ ನಿಮಗೆ ಇವತ್ತು ನಿನ್ನೆ ಎಲ್ಲ ಏನ್ ಹಣ ಜಮಾ ಮಾಡ್ತಿದ್ದಾರೆ ಅದು ಬಂದ್ಬಿಟ್ಟು 24ನೇ ಕಂತಿನ ಹಣ ಪೆಂಡಿಂಗ್ ಹಣ ಆದ್ರೆ ಆಗಿರುತ್ತೆ. 24ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿದ್ದು ನಿಮ್ಗೇನಾದ್ರೂ ಇವತ್ತು ಅಥವಾ ನಿನ್ನೆ ಒಂದು 2,000 ಹಣ ಏನಾದ್ರೂ ಕ್ರೆಡಿಟ್ ಆಗಿದ್ರೆ ಅದು ಬಂದ್ಬಿಟ್ಟು 25ನೇ ಕಂತಿನ ಹಣ ಆಗುತ್ತೆ. ಸೊ ನೀವು ಇಲ್ಲಿ ಯಾರು ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಇಲ್ಲ. ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಒಂದ್ಸರಿ 2,000 ಬಂತ ಇಲ್ಲ ಅಂತಂದ್ರೆ 2 ಸರಿ 2,000 ಬಂತ ಅಂತ ಜಸ್ಟ್ ಕನ್ಫರ್ಮ್ ಅನ್ನ ಮಾಡಿ, ನಿಮಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಒಂದ್ಸರಿ ಏನಾದ್ರೂ 2,000 ಹಣ ಬಂದಿದ್ರೆ ಅದು ಬಂದು 24ನೇ ಕಂತಿನ ಹಣ ಆದ್ರೆ ಆಗಿರುತ್ತೆ. 2 ಸಲ ಬಂದಿದ್ರೆ ಅದು ಬಂದು ನಿಮ್ಗೆ 24, 25ನೇ ಕಂತಿನ ಹಣ ಆದ್ರೆ ಜಮಾ ಆಗಿರುತ್ತೆ. ಓಕೆನಾ? ಸೊ ಹೊಸ ವರ್ಷಕ್ಕಂತೂ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಸಾಕಷ್ಟು ಫಲಾನುಭವಿಗಳಿಗೆ 23, 24ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಪೆಂಡಿಂಗ್ ಇರುವಂತಹ ಹಣನು ಜಮಾ ಮಾಡ್ತಿದ್ದಾರೆ. ಜೊತೆಗೆ 25ನೇ ಕಂತಿನ ಹಣ ಜಮಾ ಆಗುವಂತಹ ಪ್ರಕ್ರಿಯೆ ಏನಾದ್ರೂ ಈಗಲೇ ಶುರು ಆಗ್ಬಿಟ್ಟಿದೆಯಾ ಏನು ಅಂತ ಹೇಳಿ ನೀವೇ ಕನ್ಫರ್ಮ್ ಅನ್ನ ಮಾಡಬೇಕು. ಸೊ ನಾನ್ ನಿಮ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಬಂದ್ಬಿಟ್ಟು ಜನವರಿ ತಿಂಗಳಲ್ಲಿ ಜಮಾ ಮಾಡ್ತಾರೆ ಹೊಸ ವರ್ಷ ಹಬ್ಬದ ಪ್ರಯುಕ್ತ ಅಂತ ಹೇಳಿ. ಬಟ್ ಈಗ ಮಾಧ್ಯಮ ಮಿತ್ರರು ಹೇಳ್ತಿರುವಂತದ್ದು ಇಲ್ಲಿ ಬಂದ್ಬಿಟ್ಟು ಹೊಸ ವರ್ಷಕ್ಕೆ ಹಣ ಜಮಾ ಆಗ್ತಿದೆ ಅಂತ ಹೇಳಿ ನಿನ್ನೆ ಒಂದಿಷ್ಟು ಫಲಾನುಭವಿಗಳನ್ನ ಕೇಳಿದ್ದಾರೆ, ಜೊತೆಗೆ ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವೇ ಕನ್ಫರ್ಮ್ ಅನ್ನ ಮಾಡಿ. ಬಟ್ 25ನೇ ಕಂತಿನ ಹಣ ಕುರಿತು ಯಾರು ಸಹ ಜಾಸ್ತಿ ನೀವು ನಮಗೆ ಬಂದಿಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. 25ನೇ ಕಂತಿನ ಹಣ ಪ್ರಕ್ರಿಯೆ ಶುರು ಆಗಿದೆಯಾ ಇಲ್ವಾ ಅಂತ ಹೇಳಿ ನಿಮ್ಗೆ ಇವತ್ತಿನ ಈ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಜೊತೆಗೆ ನಾನು ನಿಮ್ಗೆ ನಾಳೆ ಇದರ ಬಗ್ಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಎಕ್ಸಾಕ್ಟ್ ಆಗಿ ಯಾವ ಕಂತಿನ ಹಣ ಬಂದಿದೆ ಅಂತ ಹೇಳಿ. ಸೊ ಈಗ ಸದ್ಯಕ್ಕೆ ನೀವು ಯಾರು ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಆದ್ರೆ ಇಲ್ಲ. ಬಟ್ ಮರಿದೆ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ನಿನ್ನೆ ಇವತ್ತು ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ 24ನೇ ಕಂತು ಬಂತಾ ಇಲ್ಲ ಅಂತಂದ್ರೆ 24ನೇ ಕಂತು ಹಣ ಬಂದಿರೋರಿಗೆ 25ನೇ ಕಂತಿನ ಹಣ ಬಂತ ಅಂತ ಹೇಳಿ
ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.